ಆ ದೃಶ್ಯವನ್ನ ನೋಡಿದ್ರೆ ನಿಜಕ್ಕೂ ಕೂಡ ರಕ್ತ ಕುದೀತಾ ಇದೆ ರೀ. ನಾವು ಕರ್ನಾಟಕ ರಾಜ್ಯದಲ್ಲಿದ್ದೀವಾ ಅಥವಾ ಎಲ್ಲಾದ್ರೂ ಬೇರೆ ಕಡೆ ಇದೀವಾ? ಪೊಲೀಸ್ ಅವರಿಗೆ ಒಂದು ಮಾನವೀಯತೆ ಅನ್ನೋದಿಲ್ವಾ? ಅಮಾನುಷವಾಗಿ ಒಂದು ಮಹಿಳೆ ಜೊತೆ ನೀವು ಬಿಜೆಪಿ ಕಾರ್ಯಕರ್ತ ನಾನು ತೊಳದೇ ಇಲ್ಲ. ಒಬ್ಬ ಮಹಿಳೆ ಅಲ್ಲಿ ಪುರುಷರಿದ್ದಾರೆ, ಆಕೆ ಮೈ ಮೇಲೆ ಒಂದು ಬಟ್ಟೆಯನ್ನ ಹಾಕಬೇಕು ಅನ್ನೋ ಒಂದು ಕರುಣೆ ಕೂಡ ಬರಲಿಲ್ವಾ ನಿಮ್ಗೆ? ಒಂದು ಸೌಜನ್ಯ ಕೂಡ ಇಲ್ವಾ ನಿಮ್ಗೆ? ಕರ್ನಾಟಕದ ಮುಖ್ಯಮಂತ್ರಿಗಳೇ, ಗೃಹ ಸಚಿವರೇ, ದಯವಿಟ್ಟು ಇದನ್ನು ನೋಡಿ. ಏನ್ ಕ್ರಮ ತಗೋತೀರಾ ನೋಡ್ತೀವಿ. ಬಿಜೆಪಿ ಕಾರ್ಯಕರ್ತ ಸುಜಾತ ಅವರನ್ನು ವಿವಸ್ತ್ರಗೊಳಿಸಿ ಥಳಿಸಿರುವಂತಹ ಪೊಲೀಸರು ನಿಜವಾಗ್ಲೂ ಅವರು ಪೊಲೀಸರಲ್ಲ, ರಾಕ್ಷಸರು. ಬಂಧನ ಮಾಡೋದಕ್ಕೆ ಹೋದಾಗ ಪ್ರತಿರೋಧ ತೋರೋದು ಅದು ಸರ್ವೇ ಸಾಮಾನ್ಯ. ಹೊಸ್ತಾ ನಿಮ್ಗೆ ಪೊಲೀಸ್ ಇಲಾಖೆಗೆ ನಾಟಕ ಬೇಕು. ಇಡೀ ಪೊಲೀಸ್ ಇಲಾಖೆ ಇವತ್ತು ತಲೆ ತಗ್ಗಿಸುವಂತ ಕೆಲಸ ಮಾಡಿದ್ದಾರೆ. ಹುಬ್ಬಳ್ಳಿ ಪೊಲೀಸರ ಅಮಾನವೀಯ ಕೃತ್ಯಕ್ಕೆ ವ್ಯಾಪಕ ಖಂಡನೆ ವ್ಯಕ್ತವಾಗ್ತದೆ. ರಿಪಬ್ಲಿಕ್ ಕನ್ನಡ ಕೂಡ ಖಂಡನೆಯನ್ನ. ಆ ದೃಶ್ಯವನ್ನ ನೋಡಿದ್ರೆ ನಿಜಕ್ಕೂ ಕೂಡ ರಕ್ತ ಕುದೀತಾ ಇದೆ ರೀ. ನಾವು ಕರ್ನಾಟಕ ರಾಜ್ಯದಲ್ಲಿದ್ದೀವಾ ಅಥವಾ ಎಲ್ಲಾದ್ರೂ ಬೇರೆ ಕಡೆ ಇದೀವಾ? ಪೊಲೀಸ್ ಅವರಿಗೆ ಒಂದು ಮಾನವೀಯತೆ ಅನ್ನೋದಿಲ್ವಾ? ಅಮಾನುಷವಾಗಿ ಒಂದು ಮಹಿಳೆ ಜೊತೆ ನೀವು ಬಿಜೆಪಿ ಕಾರ್ಯಕರ್ತ ನಾನು ತೊಳದೇ ಇಲ್ಲ. ಒಬ್ಬ ಮಹಿಳೆ ಅಲ್ಲಿ ಪುರುಷರಿದ್ದಾರೆ, ಆಕೆ ಮೈ ಮೇಲೆ ಒಂದು ಬಟ್ಟೆಯನ್ನ ಹಾಕಬೇಕು ಅನ್ನೋ ಒಂದು ಕರುಣೆ ಕೂಡ ಬರಲಿಲ್ವಾ ನಿಮ್ಗೆ? ಒಂದು ಸೌಜನ್ಯ ಕೂಡ ಇಲ್ವಾ ನಿಮ್ಗೆ? ಕರ್ನಾಟಕದ ಮುಖ್ಯಮಂತ್ರಿಗಳೇ, ಗೃಹ ಸಚಿವರೇ, ದಯವಿಟ್ಟು ಇದನ್ನು ನೋಡಿ. ಏನ್ ಕ್ರಮ ತಗೋತೀರಾ ನೋಡ್ತೀವಿ. ಬಿಜೆಪಿ ಕಾರ್ಯಕರ್ತ ಸುಜಾತ ಅವರನ್ನು ವಿವಸ್ತ್ರಗೊಳಿಸಿ ಥಳಿಸಿರುವಂತಹ ಪೊಲೀಸರು ನಿಜವಾಗ್ಲೂ ಅವರು ಪೊಲೀಸರಲ್ಲ, ರಾಕ್ಷಸರು. ಬಂಧನ ಮಾಡೋದಕ್ಕೆ ಹೋದಾಗ ಪ್ರತಿರೋಧ ತೋರೋದು ಅದು ಸರ್ವೇ ಸಾಮಾನ್ಯ. ಹೊಸ್ತಾ ನಿಮ್ಗೆ ಪೊಲೀಸ್ ಇಲಾಖೆಗೆ ನಾಟಕ ಬೇಕು. ಇಡೀ ಪೊಲೀಸ್ ಇಲಾಖೆ ಇವತ್ತು ತಲೆ ತಗ್ಗಿಸುವಂತ ಕೆಲಸ ಮಾಡಿದ್ದಾರೆ. ಹುಬ್ಬಳ್ಳಿ ಪೊಲೀಸರ ಅಮಾನವೀಯ ಕೃತ್ಯಕ್ಕೆ ವ್ಯಾಪಕ ಖಂಡನೆ ವ್ಯಕ್ತವಾಗ್ತದೆ. ರಿಪಬ್ಲಿಕ್ ಕನ್ನಡ ಕೂಡ ಖಂಡನೆಯನ್ನ. ಆ ದೃಶ್ಯವನ್ನ ನೋಡಿದ್ರೆ ನಿಜಕ್ಕೂ ಕೂಡ ರಕ್ತ ಕುದೀತಾ ಇದೆ ರೀ. ನಾವು ಕರ್ನಾಟಕ ರಾಜ್ಯದಲ್ಲಿದ್ದೀವಾ ಅಥವಾ ಎಲ್ಲಾದ್ರೂ ಬೇರೆ ಕಡೆ ಇದೀವಾ? ಪೊಲೀಸ್ ಅವರಿಗೆ ಒಂದು ಮಾನವೀಯತೆ ಅನ್ನೋದಿಲ್ವಾ? ಅಮಾನುಷವಾಗಿ ಒಂದು ಮಹಿಳೆ ಜೊತೆ ನೀವು ಬಿಜೆಪಿ ಕಾರ್ಯಕರ್ತ ನಾನು ತೊಳದೇ ಇಲ್ಲ. ಒಬ್ಬ ಮಹಿಳೆ ಅಲ್ಲಿ ಪುರುಷರಿದ್ದಾರೆ, ಆಕೆ ಮೈ ಮೇಲೆ ಒಂದು ಬಟ್ಟೆಯನ್ನ ಹಾಕಬೇಕು ಅನ್ನೋ ಒಂದು ಕರುಣೆ ಕೂಡ ಬರಲಿಲ್ವಾ ನಿಮ್ಗೆ? ಒಂದು ಸೌಜನ್ಯ ಕೂಡ ಇಲ್ವಾ ನಿಮ್ಗೆ? ಕರ್ನಾಟಕದ ಮುಖ್ಯಮಂತ್ರಿಗಳೇ, ಗೃಹ ಸಚಿವರೇ, ದಯವಿಟ್ಟು ಇದನ್ನು ನೋಡಿ. ಏನ್ ಕ್ರಮ ತಗೋತೀರಾ ನೋಡ್ತೀವಿ. ಬಿಜೆಪಿ ಕಾರ್ಯಕರ್ತ ಸುಜಾತ ಅವರನ್ನು ವಿವಸ್ತ್ರಗೊಳಿಸಿ ಥಳಿಸಿರುವಂತಹ ಪೊಲೀಸರು ನಿಜವಾಗ್ಲೂ ಅವರು ಪೊಲೀಸರಲ್ಲ, ರಾಕ್ಷಸರು. ಬಂಧನ ಮಾಡೋದಕ್ಕೆ ಹೋದಾಗ ಪ್ರತಿರೋಧ ತೋರೋದು ಅದು ಸರ್ವೇ ಸಾಮಾನ್ಯ. ಹೊಸ್ತಾ ನಿಮ್ಗೆ ಪೊಲೀಸ್ ಇಲಾಖೆಗೆ ನಾಟಕ ಬೇಕು. ಇಡೀ ಪೊಲೀಸ್ ಇಲಾಖೆ ಇವತ್ತು ತಲೆ ತಗ್ಗಿಸುವಂತ ಕೆಲಸ ಮಾಡಿದ್ದಾರೆ. ಹುಬ್ಬಳ್ಳಿ ಪೊಲೀಸರ ಅಮಾನವೀಯ ಕೃತ್ಯಕ್ಕೆ ವ್ಯಾಪಕ ಖಂಡನೆ ವ್ಯಕ್ತವಾಗ್ತದೆ. ರಿಪಬ್ಲಿಕ್ ಕನ್ನಡ ಕೂಡ ಖಂಡನೆಯನ್ನ. ಆ ದೃಶ್ಯವನ್ನ ನೋಡಿದ್ರೆ ನಿಜಕ್ಕೂ ಕೂಡ ರಕ್ತ ಕುದೀತಾ ಇದೆ ರೀ. ನಾವು ಕರ್ನಾಟಕ ರಾಜ್ಯದಲ್ಲಿದ್ದೀವಾ ಅಥವಾ ಎಲ್ಲಾದ್ರೂ ಬೇರೆ ಕಡೆ ಇದೀವಾ? ಪೊಲೀಸ್ ಅವರಿಗೆ ಒಂದು ಮಾನವೀಯತೆ ಅನ್ನೋದಿಲ್ವಾ? ಅಮಾನುಷವಾಗಿ ಒಂದು ಮಹಿಳೆ ಜೊತೆ ನೀವು ಬಿಜೆಪಿ ಕಾರ್ಯಕರ್ತ ನಾನು ತೊಳದೇ ಇಲ್ಲ. ಒಬ್ಬ ಮಹಿಳೆ ಅಲ್ಲಿ ಪುರುಷರಿದ್ದಾರೆ, ಆಕೆ ಮೈ ಮೇಲೆ ಒಂದು ಬಟ್ಟೆಯನ್ನ ಹಾಕಬೇಕು ಅನ್ನೋ ಒಂದು ಕರುಣೆ ಕೂಡ ಬರಲಿಲ್ವಾ ನಿಮ್ಗೆ? ಒಂದು ಸೌಜನ್ಯ ಕೂಡ ಇಲ್ವಾ ನಿಮ್ಗೆ? ಕರ್ನಾಟಕದ ಮುಖ್ಯಮಂತ್ರಿಗಳೇ, ಗೃಹ ಸಚಿವರೇ, ದಯವಿಟ್ಟು ಇದನ್ನು ನೋಡಿ. ಏನ್ ಕ್ರಮ ತಗೋತೀರಾ ನೋಡ್ತೀವಿ. ಬಿಜೆಪಿ ಕಾರ್ಯಕರ್ತ ಸುಜಾತ ಅವರನ್ನು ವಿವಸ್ತ್ರಗೊಳಿಸಿ ಥಳಿಸಿರುವಂತಹ ಪೊಲೀಸರು ನಿಜವಾಗ್ಲೂ ಅವರು ಪೊಲೀಸರಲ್ಲ, ರಾಕ್ಷಸರು. ಬಂಧನ ಮಾಡೋದಕ್ಕೆ ಹೋದಾಗ ಪ್ರತಿರೋಧ ತೋರೋದು ಅದು ಸರ್ವೇ ಸಾಮಾನ್ಯ. ಹೊಸ್ತಾ ನಿಮ್ಗೆ ಪೊಲೀಸ್ ಇಲಾಖೆಗೆ ನಾಟಕ ಬೇಕು. ಇಡೀ ಪೊಲೀಸ್ ಇಲಾಖೆ ಇವತ್ತು ತಲೆ ತಗ್ಗಿಸುವಂತ ಕೆಲಸ ಮಾಡಿದ್ದಾರೆ. ಹುಬ್ಬಳ್ಳಿ ಪೊಲೀಸರ ಅಮಾನವೀಯ ಕೃತ್ಯಕ್ಕೆ ವ್ಯಾಪಕ ಖಂಡನೆ ವ್ಯಕ್ತವಾಗ್ತದೆ. ರಿಪಬ್ಲಿಕ್ ಕನ್ನಡ ಕೂಡ ಖಂಡನೆಯನ್ನ. ಆ ದೃಶ್ಯವನ್ನ ನೋಡಿದ್ರೆ ನಿಜಕ್ಕೂ ಕೂಡ ರಕ್ತ ಕುದೀತಾ ಇದೆ ರೀ. ನಾವು ಕರ್ನಾಟಕ ರಾಜ್ಯದಲ್ಲಿದ್ದೀವಾ ಅಥವಾ ಎಲ್ಲಾದ್ರೂ ಬೇರೆ ಕಡೆ ಇದೀವಾ? ಪೊಲೀಸ್ ಅವರಿಗೆ ಒಂದು ಮಾನವೀಯತೆ ಅನ್ನೋದಿಲ್ವಾ? ಅಮಾನುಷವಾಗಿ ಒಂದು ಮಹಿಳೆ ಜೊತೆ ನೀವು ಬಿಜೆಪಿ ಕಾರ್ಯಕರ್ತ ನಾನು ತೊಳದೇ ಇಲ್ಲ. ಒಬ್ಬ ಮಹಿಳೆ ಅಲ್ಲಿ ಪುರುಷರಿದ್ದಾರೆ, ಆಕೆ ಮೈ ಮೇಲೆ ಒಂದು ಬಟ್ಟೆಯನ್ನ ಹಾಕಬೇಕು ಅನ್ನೋ ಒಂದು ಕರುಣೆ ಕೂಡ ಬರಲಿಲ್ವಾ ನಿಮ್ಗೆ? ಒಂದು ಸೌಜನ್ಯ ಕೂಡ ಇಲ್ವಾ ನಿಮ್ಗೆ? ಕರ್ನಾಟಕದ ಮುಖ್ಯಮಂತ್ರಿಗಳೇ, ಗೃಹ ಸಚಿವರೇ, ದಯವಿಟ್ಟು ಇದನ್ನು ನೋಡಿ. ಏನ್ ಕ್ರಮ ತಗೋತೀರಾ ನೋಡ್ತೀವಿ. ಬಿಜೆಪಿ ಕಾರ್ಯಕರ್ತ ಸುಜಾತ ಅವರನ್ನು ವಿವಸ್ತ್ರಗೊಳಿಸಿ ಥಳಿಸಿರುವಂತಹ ಪೊಲೀಸರು ನಿಜವಾಗ್ಲೂ ಅವರು ಪೊಲೀಸರಲ್ಲ, ರಾಕ್ಷಸರು. ಬಂಧನ ಮಾಡೋದಕ್ಕೆ ಹೋದಾಗ ಪ್ರತಿರೋಧ ತೋರೋದು ಅದು ಸರ್ವೇ ಸಾಮಾನ್ಯ. ಹೊಸ್ತಾ ನಿಮ್ಗೆ ಪೊಲೀಸ್ ಇಲಾಖೆಗೆ ನಾಟಕ ಬೇಕು. ಇಡೀ ಪೊಲೀಸ್ ಇಲಾಖೆ ಇವತ್ತು ತಲೆ ತಗ್ಗಿಸುವಂತ ಕೆಲಸ ಮಾಡಿದ್ದಾರೆ.
ಹುಬ್ಬಳ್ಳಿ ಪೊಲೀಸರ ಅಮಾನವೀಯ ಕೃತ್ಯಕ್ಕೆ ವ್ಯಾಪಕ ಖಂಡನೆ ವ್ಯಕ್ತವಾಗ್ತದೆ. ರಿಪಬ್ಲಿಕ್ ಕನ್ನಡ ಕೂಡ ಖಂಡನೆಯನ್ನ ಆ ದೃಶ್ಯವನ್ನ ನೋಡಿದ್ರೆ ನಿಜಕ್ಕೂ ಕೂಡ ರಕ್ತ ಕುದೀತಾ ಇದೆ. ನಾವು ಕರ್ನಾಟಕ ರಾಜ್ಯದಲ್ಲಿದ್ದೀವಾ ಅಥವಾ ಎಲ್ಲಾದ್ರೂ ಬೇರೆ ಕಡೆ ಇದೀವಾ? ಪೊಲೀಸ್ ಅವರಿಗೆ ಒಂದು ಮಾನವೀಯತೆ ಅನ್ನೋದಿಲ್ವಾ? ಅಮಾನುಷವಾಗಿ ಒಂದು ಮಹಿಳೆ ಜೊತೆ, ನೀವು ಬಿಜೆಪಿ ಕಾರ್ಯಕರ್ತ ನಾನು ತೊಳದೇ ಇಲ್ಲ, ಒಬ್ಬ ಮಹಿಳೆ ಅಲ್ಲಿ ಪುರುಷರಿದ್ದಾರೆ, ಆಕೆ ಮೈ ಮೇಲೆ ಒಂದು ಬಟ್ಟೆಯನ್ನ ಹಾಕಬೇಕು ಅನ್ನೋ ಒಂದು ಕರುಣೆ ಕೂಡ ಬರಲಿಲ್ವಾ ನಿಮ್ಗೆ? ಒಂದು ಸೌಜನ್ಯ ಕೂಡ ಇಲ್ವಾ ನಿಮ್ಗೆ? ಕರ್ನಾಟಕದ ಮುಖ್ಯಮಂತ್ರಿಗಳೇ, ಗೃಹ ಸಚಿವರೇ, ದಯವಿಟ್ಟು ಇದನ್ನು ನೋಡಿ, ಏನ್ ಕ್ರಮ ತಗೋತೀರಾ ನೋಡ್ತೀನಿ. ಬಿಜೆಪಿ ಕಾರ್ಯಕರ್ತೆ ಸುಜಾತ ಅವರನ್ನು ವಿವಸ್ತ್ರಗೊಳಿಸಿ ಥಳಿಸಿರುವಂತಹ ಪೊಲೀಸರು ನಿಜವಾಗ್ಲೂ ಅವರು ಪೊಲೀಸರಲ್ಲ, ರಾಕ್ಷಸರು. ಬಂಧನ ಮಾಡೋದಕ್ಕೆ ಹೋದಾಗ ಪ್ರತಿರೋಧ ತೋರೋದು ಅದು ಸರ್ವೇ ಸಾಮಾನ್ಯ. ಹೊಸ್ತಾ ನಿಮ್ಗೆ ಪೊಲೀಸ್ ಇಲಾಖೆಗೆ ನಾಟಕ ಆಗಬೇಕು. ಇಡೀ ಪೊಲೀಸ್ ಇಲಾಖೆ ಇವತ್ತು ತಲೆ ತಗ್ಗಿಸುವಂತ ಕೆಲಸ ಮಾಡಿದ್ದಾರೆ. ಹುಬ್ಬಳ್ಳಿ ಪೊಲೀಸರ ಅಮಾನವೀಯ ಕೃತ್ಯಕ್ಕೆ ವ್ಯಾಪಕ ಖಂಡನೆ ವ್ಯಕ್ತವಾಗ್ತದೆ. ರಿಪಬ್ಲಿಕ್ ಕನ್ನಡ ಕೂಡ ಖಂಡನೆಯನ್ನ ಆ ದೃಶ್ಯವನ್ನ ನೋಡಿದ್ರೆ ನಿಜಕ್ಕೂ ಕೂಡ ರಕ್ತ ಕುದೀತಾ ಇದೆ. ನಾವು ಕರ್ನಾಟಕ ರಾಜ್ಯದಲ್ಲಿದ್ದೀವಾ ಅಥವಾ ಎಲ್ಲಾದ್ರೂ ಬೇರೆ ಕಡೆ ಇದೀವಾ? ಪೊಲೀಸ್ ಅವರಿಗೆ ಒಂದು ಮಾನವೀಯತೆ ಅನ್ನೋದಿಲ್ವಾ? ಅಮಾನುಷವಾಗಿ ಒಂದು ಮಹಿಳೆ ಜೊತೆ, ನೀವು ಬಿಜೆಪಿ ಕಾರ್ಯಕರ್ತ ನಾನು ತೊಳದೇ ಇಲ್ಲ, ಒಬ್ಬ ಮಹಿಳೆ ಅಲ್ಲಿ ಪುರುಷರಿದ್ದಾರೆ, ಆಕೆ ಮೈ ಮೇಲೆ ಒಂದು ಬಟ್ಟೆಯನ್ನ ಹಾಕಬೇಕು ಅನ್ನೋ ಒಂದು ಕರುಣೆ ಕೂಡ ಬರಲಿಲ್ವಾ ನಿಮ್ಗೆ? ಒಂದು ಸೌಜನ್ಯ ಕೂಡ ಇಲ್ವಾ ನಿಮ್ಗೆ? ಕರ್ನಾಟಕದ ಮುಖ್ಯಮಂತ್ರಿಗಳೇ, ಗೃಹ ಸಚಿವರೇ, ದಯವಿಟ್ಟು ಇದನ್ನು ನೋಡಿ, ಏನ್ ಕ್ರಮ ತಗೋತೀರಾ ನೋಡ್ತೀನಿ. ಬಿಜೆಪಿ ಕಾರ್ಯಕರ್ತೆ ಸುಜಾತ ಅವರನ್ನು ವಿವಸ್ತ್ರಗೊಳಿಸಿ ಥಳಿಸಿರುವಂತಹ ಪೊಲೀಸರು ನಿಜವಾಗ್ಲೂ ಅವರು ಪೊಲೀಸರಲ್ಲ, ರಾಕ್ಷಸರು. ಬಂಧನ ಮಾಡೋದಕ್ಕೆ ಹೋದಾಗ ಪ್ರತಿರೋಧ ತೋರೋದು ಅದು ಸರ್ವೇ ಸಾಮಾನ್ಯ. ಹೊಸ್ತಾ ನಿಮ್ಗೆ ಪೊಲೀಸ್ ಇಲಾಖೆಗೆ ನಾಟಕ ಆಗಬೇಕು. ಇಡೀ ಪೊಲೀಸ್ ಇಲಾಖೆ ಇವತ್ತು ತಲೆ ತಗ್ಗಿಸುವಂತ ಕೆಲಸ ಮಾಡಿದ್ದಾರೆ. ಹುಬ್ಬಳ್ಳಿ ಪೊಲೀಸರ ಅಮಾನವೀಯ ಕೃತ್ಯಕ್ಕೆ ವ್ಯಾಪಕ ಖಂಡನೆ ವ್ಯಕ್ತವಾಗ್ತದೆ. ರಿಪಬ್ಲಿಕ್ ಕನ್ನಡ ಕೂಡ ಖಂಡನೆಯನ್ನ ಆ ದೃಶ್ಯವನ್ನ ನೋಡಿದ್ರೆ ನಿಜಕ್ಕೂ ಕೂಡ ರಕ್ತ ಕುದೀತಾ ಇದೆ. ನಾವು ಕರ್ನಾಟಕ ರಾಜ್ಯದಲ್ಲಿದ್ದೀವಾ ಅಥವಾ ಎಲ್ಲಾದ್ರೂ ಬೇರೆ ಕಡೆ ಇದೀವಾ? ಪೊಲೀಸ್ ಅವರಿಗೆ ಒಂದು ಮಾನವೀಯತೆ ಅನ್ನೋದಿಲ್ವಾ? ಅಮಾನುಷವಾಗಿ ಒಂದು ಮಹಿಳೆ ಜೊತೆ, ನೀವು ಬಿಜೆಪಿ ಕಾರ್ಯಕರ್ತ ನಾನು ತೊಳದೇ ಇಲ್ಲ, ಒಬ್ಬ ಮಹಿಳೆ ಅಲ್ಲಿ ಪುರುಷರಿದ್ದಾರೆ, ಆಕೆ ಮೈ ಮೇಲೆ ಒಂದು ಬಟ್ಟೆಯನ್ನ ಹಾಕಬೇಕು ಅನ್ನೋ ಒಂದು ಕರುಣೆ ಕೂಡ ಬರಲಿಲ್ವಾ ನಿಮ್ಗೆ? ಒಂದು ಸೌಜನ್ಯ ಕೂಡ ಇಲ್ವಾ ನಿಮ್ಗೆ? ಕರ್ನಾಟಕದ ಮುಖ್ಯಮಂತ್ರಿಗಳೇ, ಗೃಹ ಸಚಿವರೇ, ದಯವಿಟ್ಟು ಇದನ್ನು ನೋಡಿ, ಏನ್ ಕ್ರಮ ತಗೋತೀರಾ ನೋಡ್ತೀನಿ. ಬಿಜೆಪಿ ಕಾರ್ಯಕರ್ತೆ ಸುಜಾತ ಅವರನ್ನು ವಿವಸ್ತ್ರಗೊಳಿಸಿ ಥಳಿಸಿರುವಂತಹ ಪೊಲೀಸರು ನಿಜವಾಗ್ಲೂ ಅವರು ಪೊಲೀಸರಲ್ಲ, ರಾಕ್ಷಸರು. ಬಂಧನ ಮಾಡೋದಕ್ಕೆ ಹೋದಾಗ ಪ್ರತಿರೋಧ ತೋರೋದು ಅದು ಸರ್ವೇ ಸಾಮಾನ್ಯ. ಹೊಸ್ತಾ ನಿಮ್ಗೆ ಪೊಲೀಸ್ ಇಲಾಖೆಗೆ ನಾಟಕ ಆಗಬೇಕು. ಇಡೀ ಪೊಲೀಸ್ ಇಲಾಖೆ ಇವತ್ತು ತಲೆ ತಗ್ಗಿಸುವಂತ ಕೆಲಸ ಮಾಡಿದ್ದಾರೆ. ಹುಬ್ಬಳ್ಳಿ ಪೊಲೀಸರ ಅಮಾನವೀಯ ಕೃತ್ಯಕ್ಕೆ ವ್ಯಾಪಕ ಖಂಡನೆ ವ್ಯಕ್ತವಾಗ್ತದೆ. ರಿಪಬ್ಲಿಕ್ ಕನ್ನಡ ಕೂಡ ಖಂಡನೆಯನ್ನ